ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರತ್ತ ಭಾವಿಸ್ತೀನಿ ನೋಡ್ರಿ. ಇವತ್ತು ನೋಡ್ರಿ, ಕಾಮನ್ ಆಗಿ ಉಪ್ಪಿಟ್ಟ ಎಲ್ಲರಿಗೆ ಗೊತ್ತೇ ಅದ. ಅದರಲ್ಲಿ ಸ್ವಲ್ಪ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಉಪ್ಪಿಟ್ಟ ತೋರಿಸ್ಲತ್ತೀನಿ ನೋಡ್ರಿ. ಭಾಳ ಈಸಿಯಾಗಿ ಡಿಫ್ರೆಂಟಾಗಿ ಮನೆಯಲ್ಲಿ ಇದ್ದಿದ್ದ ಪದಾರ್ಥದೊಳಗೆ ಜಾಸ್ತಿ ಏನು ತರಕಾರಿ ಬಳಸಲಾರ್ದೆ ಯಾವ ರೀತಿ ಮಾಡಬೇಕು ಉಪ್ಪಿಟ್ಟ, ಅದು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟ ತಂದು ತೋರಿಸ್ಲತ್ತೀನಿ ನೋಡ್ರಿ. ಈಗ ಉಪ್ಪಿಟ್ಟು ಮಾಡೋದು ಹೆಂಗೆ ತಂದು ಉದುರಾಗಿ ಈ ಥರ ತಿನ್ನಾಕತ್ರ ಇನ್ನೂ ಬೇಕನ್ನಿಸ್ಬೇಕ್ರಿ. ಟೇಸ್ಟ್ ಇರಬೇಕು ಉಪ್ಪಿಟ್ಟು. ಆ ರೀತಿ ಉಪ್ಪಿಟ್ಟು ನಿಮಗೆ ಯಾವ ರೀತಿ ಮಾಡೋದು ಇವತ್ತು ತೋರಿಸ್ತೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕತ್ತ ಈಗ ನೋಡ್ರಿ, ಒಂದೆರಡು ಟಮಾಟಿ ಕೊಯ್ಕೊಂಡಿನಿ, ಒಂದು 4 ಉಳ್ಳಾಗಡ್ಡಿ, ಒಂದು 4 ಮೆಣಸಿನ್ಕಾಯಿ ಖಾರ ಅದಾವ್ರಿ. ಆಮೇಲೆ ಹುಣ್ಚಿಕಾಯಿ, ಬೆಲ್ಲ ಮತ್ತು ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿನಿ ನೋಡ್ರಿ. ನೀವು ಏನೇನು ಬೇಕು ಎಲ್ಲ ತೊಗೋರಿ. ಎಕ್ಸ್ಟ್ರಾ ಏನರೇ ಬೇಕಂದ್ರೆ ಅದಕ್ಕೆ ಹಾಕೋಬೋದ್ರಿ ನೀವು. ಸಿಂಪಲ್ಲಾಗಿ ಉಪ್ಪಿಟ್ಟು ಅದು ಭಾಳ ಟೇಸ್ಟಿಯಾಗಿ ಇದಂತೂ ಈ ವಿಡಿಯೋ ಬ್ಯಾಚುಲರಿಗೆ ಭಾಳ ಹೆಲ್ಪ್ಫುಲ್ ಆಕ್ಕದ ನೋಡ್ರಿ. ಯಾಕಂದ್ರೆ ಅವರು ದೂರ ಇದ್ದು ಅವರೆಲ್ಲ ಅಡುಗೆ ಮಾಡ್ಕೋತಿರ್ತಾರೆ. ಅದಕ್ಕಾಗಿ ಅವರಿಗೆ ಈ ಥರ ಉಪ್ಪಿಟ್ಟು ಸ್ವಲ್ಪ ಹೆಲ್ಪ್ ಆಲತ್ತಂದು ತೋರಿಸ್ಲತ್ತೀನಿ ನೋಡ್ರಿ. ಈಗ ನೋಡ್ರಿ, 1 kg ರವೆ ತೊಗೊಂಡಿನಿ ನೋಡ್ರಿ. ಆ ರವಕ್ಕೆ ಎಣ್ಣೆ ಹಾಕಿ ಹುರ್ಕೊಳತ್ತೀನಿ ನೋಡ್ರಿ. ಇದು ಪೂರಾ ಸಣ್ಣ ರವೆ ಬರ್ತದೆ ನೋಡ್ರಿ, ಚಿರೋಟಿ ರವೆ ಅದು ಅಲ್ರಿ. ಅದಕ್ಕಿಂತ ಸ್ವಲ್ಪ ದಪ್ಪ ಉಪ್ಪಿಟ್ಟು ರವೆ ಇರ್ತದಲ್ರಿ, ಅದು ರೀ ಇದು. ಚಿರೋಟಿ ರವೆ ಪೂರಾ ಬಾಂಬೆ ರವೆ ಅಂತಾರಲ್ಲ, ಅದೂ ಟೇಸ್ಟ್ ಆಕ್ಕದ. ಆದರೆ ಅದಕ್ಕಿಂತ ಭಾರಿ ಇದೇ ಟೇಸ್ಟ್ ಆಕ್ಕದ್ರಿ. ಈಗ ನೋಡ್ರಿ, 1 kg ರವೆ ತೊಗೊಂಡಿನಿ ರೀ. 1 kg ರವಕ್ಕೆ 1 ಲೀಟ್ರ್ ನೀರು ಬೇಕಾಗ್ತದೆ ನೋಡ್ರಿ. ಸ್ವಲ್ಪ 1 ಲೀಟ್ರ್ ಮ್ಯಾಗ ಒಂದು ಗ್ಲಾಸ ಹೆಚ್ಚಿಗೆ ಹಾಕೊಂಡ್ರೆ ನಡೀತದೆ ನೀರು. ಅಳತೆ ಮಾಡಿ 1 ಲೀಟ್ರ್ ನಿಮ್ಮಲ್ಲಿ ಬಾಟ್ಲಿ ಇದ್ದು ಅಂದ್ರೆ ಏನರೇ ಅಳತೆ ಇತ್ತಂದ್ರೆ ಅದು ಅಳತೆ ಮಾಡಿ ಹಾಕೋಬೋದು ರೀ. ಇಲ್ಲ ನಮಗೆ ಅಳತೆ ಗೊತ್ತಾಕ್ಕದಂದ್ರೆ ಹಾಗೇನು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಟೈಮ್ ಯಾರು ಉಪ್ಪಿಟ್ಟು ಕಲಿಯೋರು ಇರ್ತಾರಂದ್ರೆ ಅವ್ರಿಗೆ ಗೊತ್ತಿಲ್ಲ ತಂದು ಸಂಪೂರ್ಣವಾಗಿ ಹೇಳಿ ನೋಡ್ರಿ. ಈಗ ನೋಡ್ರಿ, ರವೆ ಪೂರಾ ಚೆಂದಾಗಿ ಹುರ್ಕೋಬೇಕಾಗ್ತದ್ರಿ. ಇದು ರವೆ ಕೆಂಪಗಾಗ್ಬೇಕ್ರಿ. ಇದು ಮೀಡಿಯಮ್ ಉರಿ ಇಟ್ಟು ಚೆಂದಾಗಿ ರವೆ ಹುರ್ಕೋಬೇಕ್ರಿ. ನೋಡ್ರಿ, ಈಗ ಕೆಂಪಗಾಗ್ಯದ ನೋಡ್ರಿ ರವೆ. ಎಷ್ಟು ಕೆಂಪಗಾಗಿ ಹಿಂಗೆ ಹುರ್ಕೋಬೇಕ್ರಿ. ರವೆ ಕೆಂಪಗಾಗಬೇಕು. ಆದ್ರೆ ಉರಿ ಫಾಸ್ಟ್ ಇಟ್ಟು ಹುರ್ಕೋಬಾರ್ದ್ರಿ. ಅದು ಒಮ್ಮೆ ಹೊತ್ತೋಗ್ಬಿಡ್ತದೆ. ಹೊತ್ತಾಯ್ತಂದ್ರೆ ಟೇಸ್ಟ್ ಆಗಲ್ಲ ಉಪ್ಪಿಟ್ಟು. ನೋಡ್ರಿ, ಈಗ ಇದಕ್ಕೆ ಅದೇ ರವೆ ಹುರಿದಿದ್ದ ಕಡಾಯಿನೇ ತೊಗೊಂಡಿನಿ ನೋಡ್ರಿ. ಅದೇ ಕಡಾಯಿ ಒಳಗೆ ಈಗ ಎಣ್ಣೆ ಹಾಕ್ಕೊಳಮ್ರಿ. ಉಪ್ಪಿಟ್ಟು ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಹಾಕೊಂಬ್ರಿ. ನಿಮಗೆ ಎಣ್ಣೆ ಸ್ವಲ್ಪ ಇದು ಹೆಚ್ಚಿಗೆ ಹಾಕ್ಬೇಕಾಗ್ತದ್ರಿ. ತೊಡೆ ನಿಮ್ಮ ಬಲ್ಯಾಕ ಸಾಂಬಾರು ಹಾಕುವಂಥ ಬಟ್ಲೆ ಇತ್ತಂದ್ರೆ ಅದರಲ್ಲೇ ನಿಮ್ಗೆ ಅಳತೆ ಅಲ್ಲಿಕ್ಕಂದ್ರೆ ಒಂದು ಸಾಂಬಾರು ಹಾಕೋ ಬಟ್ಲಲ್ಲೇ ಪೂರಾ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕ್ರಿ. ಈಗ ನೋಡ್ರಿ, 1 kg ರವದಲ್ರಿ ಇದು ಉಪ್ಪಿಟ್ಟು. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ಆಗ್ತದೆ ಇದು. ಅದಕ್ಕಾಗಿ ಸ್ವಲ್ಪ ಎಣ್ಣೆ ಹೆಚ್ಚಿಗಾದ್ರೆ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲರಿ. ಇದಕ್ಕೆ ನೋಡ್ರಿ, ನಾವು ಜೀರಿಗೆ, ಸಾಸಿವೆ ಏನೇನು ಬೇಕತ್ತ ಒಗ್ಗರಣೆಗೆಲ್ಲ ಈಗ ಹಾಕ್ಕೊಳಮ್ರಿ. ನೋಡ್ರಿ, ಎಣ್ಣೆ ಪೂರಾ ಕಾಯ್ಬೇಕ್ರಿ. ಇದು ಎಣ್ಣೆ ಬಿಸಿ ಆದ ನಂತರ ಈಗ ಏನೇನು ಬೇಕು ಅದೆಲ್ಲ ಹಾಕ್ಕೊಳಮ್ರಿ. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ಏನಾರ ನೋಡ್ತಾಯಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಈಗ ನೋಡ್ರಿ, ಒಂದು ಅರ್ಧ ಸ್ಪೂನ ನಾನು ಸಾಸಿವೆ ಹಾಕ್ಕೊಂಡಿನಿ ನೋಡ್ರಿ. ಒಂದು ಅರ್ಧ ಸ್ಪೂನ ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ. ಈಗ ಒಂದು ಸ್ಪೂನ ಅರಿಶಿನ ಪೌಡ್ರ್ ಹಾಕೋತೀನಿ ನೋಡ್ರಿ. 1 ಸ್ಪೂನ. ಇದು ಸಣ್ಣ ಸ್ಪೂನ್ ಇತ್ತಂದ್ರೆ 2 ಸ್ಪೂನ್ ಹಾಕೋರಿ. ದೊಡ್ಡ ಸ್ಪೂನ್ ಇತ್ತಂದ್ರೆ 1 ಸ್ಪೂನ್ ಹಾಕೋರಿ ಅರಿಶಿನ ಪೌಡ್ರ. ಈಗ ನೋಡ್ರಿ, ಉದ್ದಿನಬೇಳೆ ತೊಗೊಂಡಿವಲ್ರಿ, ಉದ್ದಿನಬೇಳೆ ಹಾಕ್ಲತ್ತೀನಿ ನೋಡ್ರಿ. ಈಗ ಒಗ್ಗರಣೆ ಹಾಕೋ ಟೈಮ್ದಾಗೆ ಉದ್ದಿನಬೇಳೆ ಹಾಕಿರ್ಬೇಕ್ರಿ. ಉದ್ದಿನಬೇಳೆ ಹಾಕೋದಿಂತ್ರ ಉಪ್ಪಿಟ್ಟು ಭಾಳ ಕ್ರಿಸ್ಪಿಯಾಗಿ ಉದುರಾಗಿ ಚಂದ ಬರ್ತದೆ ನೋಡ್ರಿ. ಅದ್ರ ಸಲುವಾಗಿ ಉದ್ದಿನಬೇಳೆ ಹಾಕೋದ್ರಿ. ಈಗ ನೋಡ್ರಿ, ಶೇಂಗಾ ತೊಗೊಂಡಿನಿ ನೋಡ್ರಿ. ಶೇಂಗಾ ಹಾಕತ್ತೀನಿ ನೋಡ್ರಿ. ನಾ ಹುರಿದಿದ್ದು ಶೇಂಗಾ ತೊಗೊಂಡಿನಿ ರೀ. ಹಸಿ ಶೇಂಗಾ ಹಾಕಿದ್ರು ಭಾಳ ಟೇಸ್ಟ್ ಆಕ್ಕದ. ಹುರಿದು ಶೇಂಗಾ ಹಾಕಿದ್ರೆ ನಡೀತದ್ರಿ. ಈಗ ಹಸಿ ಮೆಣ್ಸಿನ್ಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದಲ್ರಿ, ಅದು ಹಾಕತ್ತೀನಿ ನೋಡ್ರಿ, ಕಟ್ ಮಾಡಿದ್ದು.
ಹಸಿಮೆಣ್ಸಿಕಾಯಿ ಖಾರ ಇದ್ದು ಅಂದ್ರೆ ಒಂದು 4 ಹಾಕ್ರಿ. ಖಾರ ಇರ್ಲಿಕ್ಕಂದ್ರೆ ಒಂದು 10 ಮೆಣ್ಸಿಕಾಯಿ ಹಾಕ್ರೆ ನಡೀತದೆ. ಈಗ ನೋಡಿರಿ ಒಂದು 4 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಹಾಕತ್ತೀನಿ ನೋಡಿರಿ. ಅದು ಚೆಂದಾಗಿ ಅದು ಸರಿಯಾಗಿ ಫ್ರೈ ಆಗ್ಬೇಕ್ರಿ. ಉಳ್ಳಾಗಡ್ಡಿ ಸರಿಯಾಗಿ ಫ್ರೈ ಆಗಿಂದ ಈಗ ನೆಕ್ಸ್ಟ್ ನಾವು ಅದಕ್ಕೆ ಟಮಾಟಿ ಹಾಕೋಬೇಕು ನೋಡಿರಿ. ಟಮಾಟಿ 2 ಮೀಡಿಯಮ್ ಸೈಜ್ ಟಮಾಟಿ ಹೆಚ್ಚಿಟ್ಕೊಂಡಿನಿ ರೀ. ಅದು ಹಾಕ್ಲತ್ತೀನಿ ನೋಡಿರಿ. ಈಗ ಟಮಾಟಿ ಅದನ್ನು ಸ್ವಲ್ಪ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಸರಿಯಾಗಿ ಕೆಂಪಗೆ. ಸರಿಯಾಗಿ ಈರುಳ್ಳಿ ಟಮಾಟಿ ಮೆಣಸಿನ್ಕಾಯಿ ಎಲ್ಲ ಸರಿಯಾಗಿ ಫ್ರೈ ಆಗ್ಬೇಕು ನೋಡಿರಿ. ಅದು ಫ್ರೈ ಆದ ನಂತರ ಈಗ ನೆಕ್ಸ್ಟ್ ಅದು ಒಂದು ಸ್ವಲ್ಪ ಮ್ಯಾಗ ಉಪ್ಪು ನಾವು ಒಂದು 2 ಸ್ಪೂನಟ್ಟು ಈಗ ಉಪ್ಪು ಹಾಕೊಂಬ್ರಿ. ಉಪ್ಪಿಡ್ತಿನ ಚಮಚ ಇರ್ತದಲ್ರಿ, ಆ ಚಮಚಲ್ಲೇ 2 ಚಮಚ ಉಪ್ಪು ಹಾಕೋಬೇಕ್ರಿ. ಈಗ ಉಪ್ಪು ಹಾಕೋದಿಂತ್ರ ಇದು ಒಗ್ಗರಣೆ ದೌಡ ಮೆತ್ತಗಾಗ್ಬಿಡ್ತದೆ ನೋಡಿರಿ. ದೌಡ ಫ್ರೈ ಹಾಕದ ಹೀಗೆ ಉಪ್ಪು ಹಾಕೋಬೇಕ್ರಿ. ಉಪ್ಪಿಟ್ಟು ಭಾಳ ಟೇಸ್ಟ್ ಹಾಕದು ನೋಡಿರಿ. ಹುಣ್ಚಿಕಾಯಿ ಮೊದಲೇ ನೆನೆ ಇಡ್ಬೇಕ್ರಿ. ಅದಕ್ಕೆ ಹುಣ್ಚಿಕಾಯಿ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟ್ ಹಾಕದ್ರಿ ಉಪ್ಪಿಟ್ಟು. ಅದೊಂದು ಉಪ್ಪಿಟ್ಟು ಟೇಸ್ಟೇ ಚೇಂಜ್ ಆಗ್ಬಿಡ್ತದೆ ನೋಡಿರಿ ಬೇಕಾದ್ರೆ ಟ್ರೈ ಮಾಡಿ ನೀವು ಮನ್ಯಾಗ. ಬೆಲ್ಲ ಹಾಕೋದಿಂತ್ರ ಭಾಳ ಉಪ್ಪಿಟ್ಟು ಡಿಫ್ರೆಂಟಾಗಿ ಬರ್ತದೆ ನೋಡಿರಿ. ಈಗ ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಮುಚ್ಚಿಟ್ಟು 1 ನಿಮಿಷದ ನಂತರ ಮತ್ತು ನೋಡಿರಿ ಎಲ್ಲ ಚೆಂದಾಗಿ ಫ್ರೈ ಆಗೈತಿ. ಈಗ ಫ್ರೈ ಆಗಿನ ಮತ್ತೊಂದು ಸಲ ಹಿಂಗೆ ಕೈ ಆಡಿಸ್ಕೊಂಡು ಅದಕ್ಕೆ ನೀರು ಹಾಕೋಬೇಕು ನೋಡಿರಿ. ಒಂದು kg ರವಕ್ಕೆ 1 ಲೀಟ್ರ್ ನೀರು ಹಾಕ್ರಿ. 1 ಲೀಟ್ರದ ಮ್ಯಾಗ ಒಂದು ಅರ್ಧ ಗ್ಲಾಸ 1 ಗ್ಲಾಸ ಹೆಚ್ಚಿಗೆ ಸ್ವಲ್ಪ ಆದ್ರೆ ನಡೀತದೆ. ಚಿರೋಟಿ ರವೆ ಆಯ್ತಂದ್ರೆ 1 kg ರವಕ್ಕೆ 1 ಲೀಟ್ರ್ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹೆಚ್ಚಿಗಾದ್ರೆ ನಡೀತದೆ. ಈಗ ನೋಡಿರಿ ನಾ ಪುಟಾಣಿ ಹಾಕ್ಕೊಳತ್ತೀನಿ. ಪುಟಾಣಿ ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಪುಟಾಣಿ ಹಾಕೋದಿಂತ್ರ ಮತ್ತು ಸ್ವಲ್ಪ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಹಾಕದ್ರಿ. ಅದಕ್ಕೆ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ, ಬೇಕಂದ್ರೆ ಹಾಕೋರಿ, ಏನು ತೊಂದರೆ ಇಲ್ಲ. ಈಗ ನೋಡಿರಿ ಅದಕ್ಕೆ ಕರಿಬೇವು ಹಾಕೋರಿ. ಮೊದಲೇರೆ ಹಾಕೋಬೋದು, ಈಗರೆ ಹಾಕೋಬೋದು, ಏನು ತೊಂದರೆ ಇಲ್ಲರಿ. ಆದ್ರೆ ಈಗ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಹಾಕದ್ರಿ. ಮತ್ತು ಈಗ ನೋಡಿರಿ 1 kg ರವಕ್ಕೆ 1 ಲೀಟ್ರದ ಮ್ಯಾಗ 1 ಗ್ಲಾಸ್ ಹಾಕೋರಿ ನೀರು ರೀ. ಪರ್ಫೆಕ್ಟ್ ಅಳತೆ ಹಾಕೋದು ನೋಡಿರಿ. ಅದಕ್ಕೆ ಸ್ವಲ್ಪ ಈಗ ಕೈ ಆಡಿಸ್ಕೊರಿ. ನೀರು ಕರೆಕ್ಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಮೇನ್ ನೀರು ಜಾಸ್ತಿ ಆಯ್ತಂದ್ರೆ ಉಪ್ಪಿಟ್ಟು ಅಳಸಾಗುವಂಥ ಸಾಧ್ಯತೆ ಇರ್ತದೆ. ಈಗ ನೋಡಿರಿ ಈ ಗ್ಲಾಸ್ ತೋರ್ಸತ್ತೀನಿ ನೋಡಿರಿ. ಇಂಥ ಗ್ಲಾಸ್ ಇತ್ತಂದ್ರೆ 1 kg ರವಕ್ಕೆ ಇಂಥ ಗ್ಲಾಸ್ಲೇ ಒಂದು 4-4.5 ಗ್ಲಾಸ್ ನೀರು ನೀವು ನೀರು ಕುಡಿ ಗ್ಲಾಸ್ ಏನು ಇರ್ತದೆ ನೋಡಿರಿ, ಅದರಲ್ಲೇ ಒಂದು 4 ಅಥವಾ 4.5 ಗ್ಲಾಸ್ ನೀರು ಹಾಕಿರಿ. ಪೂರಾ ಚಿರೋಟಿ ರವಕ್ಕಾದ್ರೆ ನೀವು ಎಷ್ಟು ಪ್ರಮಾಣದಾಗ ಅದು ರವೆ ತೊಗೊಂಡಿರ್ತಲ್ಲ ಅಳತೆ ಮಾಡಿ ತೊಗೋರಿ. ಅದಕ್ಕೆ ಅಳತೆ ಮಾಡಿ ನೀರು ಹಾಕ್ಬೇಕ್ರಿ. ಈಗ ಹುಣ್ಚಿಕಾಯಿ ರಸ ಇತ್ತು ನೋಡಿರಿ, ರಸ ಇತ್ತಲ್ಲ ಬೆಲ್ಲ ಹುಣ್ಚಿಕಾಯಿ ರಸ ಹಾಕಿನಿ ನೋಡಿರಿ ಲಾಸ್ಟಿಗೆ. ನಿಮಗೇನ್ರಿ ಹುಣ್ಚಿಕಾಯಿ ನೆನೆ ಇಡೋದು ನೆನಪಿರ್ಲಿಕ್ಕಂದ್ರೆ ಡೈರೆಕ್ಟಾಗಿ ಇದ್ರಾಗಿ ಹುಣ್ಚಿಕಾಯಿ ಹಾಕ್ಬೋದು ರೀ. ಈಗ ನೋಡಿರಿ ಸ್ವಲ್ಪ ಇದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ. ಈಗ ಕುದಿ ಬಂದದ್ದು ನೋಡಿರಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಆಗ್ಯದನ್ನು ನೋಡ್ಬೇಕ್ರಿ. ಈಗ ಟೇಸ್ಟ್ ಕಂಬಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು ನೋಡಿರಿ. ಈಗ ಸ್ವಲ್ಪ ಉಪ್ಪು ಕಂಬಿದ್ದದ ನಾ ಹಾಕ್ಲತ್ತೀನಿ ನೋಡಿರಿ. ಉಪ್ಪು ನೀವು ರುಚಿ ತಕ್ಕಷ್ಟು ಉಪ್ಪು ಖಾರ ಹಾಕೋರಿ. ಕೆಲವೊಬ್ರು ಜಾಸ್ತಿ ಉಪ್ಪು ಖಾರ ಉಣ್ತಾರೆ, ಕೆಲವೊಬ್ರು ಕಮ್ಮಿ ಉಣ್ತಾರೆ, ಹಿಂಗೆ ರೀ. ಅದಕ್ಕೆ ಈಗ ನೋಡಿರಿ ಇದು ಕುದಿ ಬಂದದ. ಕುದಿ ಬಂದ ನಂತರ ಇದಕ್ಕೆ ಅದೇನು ರವೆ ಹುರಿದಿಟ್ಕೊಂಡೆ ನೋಡಿರಿ ನಾವು, ಆ ರವೆ ಇದಕ್ಕೆ ಈಗ ಹಾಕೋಬೇಕು ನೋಡಿರಿ. ಯಾರೇ ನಿಮ್ಮ ಜೊತೆ ಹೆಲ್ಪ್ ಮಾಡೋರು ಇದ್ರಂದ್ರೆ ಅವ್ರು ರವೆ ಹಾಕ್ತಾರೆ, ನೀವು ತಿರುವ್ಯಾಡ್ರಿ. ನೀವು ಒಬ್ಬರೇ ಇದ್ರಂದ್ರೆ ಒಂದು ಬಟ್ಟಲೊಳಗೆ ರವೆ ತಗೋರಿ. ಈ ಥರ ಹಾಕೋತ ಕೈ ಆಡಿಸ್ಕೋತ ಹಾಕೋತ ಹಿಂಗೆ ಕೈ ಆಡಿಸ್ಕೋತ ಇರ್ಬೇಕ್ರಿ. ಗಂಟು ಆಗ್ತದ್ರಿ. ಅದಕ್ಕೆ ಈ ಥರ ನೋಡಿರಿ ಹಿಂಗೆ ಹಾಕೋದು, ಈ ಥರ ಕೈ ಆಡಿಸೋದು ಮಾಡ್ಬೇಕ್ರಿ. ಇಲ್ಲಿಕ್ಕಂದ್ರೆ ಉಪ್ಪಿಟ್ಟು ಸರಿಯಾಗಿ ಬರೋದಿಲ್ರಿ. ಮೇನ್ ಅಂದ್ರೆ ಇಲ್ಲೇ ಇರ್ತದೆ ನೋಡಿರಿ. ಈಗ ಉಪ್ಪಿಟ್ಟು ಮಾಡೋದು ಮೊದಲು ಹೆಂಗೋ ಮಾಡೋದು ನಡೀತದೆ. ಈಗ ನೋಡಿರಿ ಲಾಸ್ಟ್ ಟೈಮ್ಗೆ ಏನರ ಗಂಟು ಆಯ್ತಂದ್ರೆ ಯಾರಿಗೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೀ. ಅದು
ನಿಮ್ಗೆ ಸರಿಯಾಗಿ ವಿಧಾನದಾಗ ಉಪ್ಪಿಟ್ಟ ತೋರಿಸಿ ನೋಡಿರಿ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಗಿರ್ತದೆ ರೀ. ಈ ಉಪ್ಪಿಟ್ಟು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿದಿತ್ತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ನೋಡಿರಿ ಎಷ್ಟು ರವೆ ತೊಗೊಂಡಿರಲ್ಲ ಅದಷ್ಟು ಹಾಕೋರಿ. ಏನರ ನೀರು ಕಡಿಮೆ ಬೀಳತ್ತೋ ಅನಿಸ್ಲತ್ತಂದ್ರೆ ರವೆ ಸ್ವಲ್ಪ ಉಳಿಸ್ರಿ, ಆದ್ರೆ ನಡೀತದೆ. ಈಗ ನೋಡಿರಿ ಇದು ಉಪ್ಪಿಟ್ಟು ಎಲ್ಲ ಪೂರಾ ದಂಡಿದೆಲ್ಲ ಕೈಯಾಡಿಸಿ ಈ ಥರ ನಿಮಗೆ ಬೇಕಂದ್ರೆ ದೊಡ್ಡ ಬೊಗಣೆ ತೊಗೊಂಡು ದೊಡ್ಡ ಬೊಗಣ್ಯಾಗ ಉಪ್ಪಿಟ್ಟು ಮಾಡ್ಕೊರಿ. ನಿಮಗೆ ಯಾವ ರೀತಿ ಪಾತ್ರೆ ಚಲೋ ಅನ್ನಿಸ್ತದ ಆ ರೀತಿ ಪಾತ್ರೆ ಒಳಗೆ ಮಾಡಿರಿ ಉಪ್ಪಿಟ್ಟು. ಯಾರೇ ಬೀಗರು ಫ್ರೆಂಡ್ಸ್ ಫ್ಯಾಮಿಲಿಯವರು ಉಪ್ಪಿಟ್ಟು ಮಾಡಂದಾಗ ಈ ಥರ ಉಪ್ಪಿಟ್ಟು ಮಾಡಿ ಕೊಟ್ಬಿಡ್ರಿ. ಇನ್ನೊಂದು ಸಲ ಮಾಡಿ ಉಪ್ಪಿಟ್ಟು ತಂದು ಕೇಳ್ತಾರೆ ನೋಡಿರಿ ನಿಮಗೆ. ನಮ್ಮ ಉಪ್ಪಿಟ್ಟು ವಿಡಿಯೋ ನೋಡಿ ನೀವು ಮನ್ಯಾಗ ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬಿಡ್ರಿ. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕೋದಿ ನೋಡಿರಿ ಲಾಸ್ಟಿಗೆ ನಾನು. ಈ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಇದು ತಿರುವಾಡಿ ಮ್ಯಾಗ ಮುಚ್ಚಿಬಿಡಮ್ರಿ. ಒಂದು ಸ್ವಲ್ಪ ಈಗ ಮುಚ್ಚಿ ಕರೆಕ್ಟ್ 1 ನಿಮಿಷ ತನಕ ಲೋ ಫ್ಲೇಮ್ದಾಗ ಇಟ್ಕೋಬೇಕ್ರಿ. ರವೆ ಹಾಕಾಗೂ ಲೋ ಫ್ಲೇಮ್ದಾಗ ಇಡಬೇಕು. ಆಮೇಲೂ ಲೋ ಫ್ಲೇಮ್ದಾಗ ಇಟ್ಟು 1 ನಿಮಿಷ ತನಕ ಹಿಂಗೆ ಮುಚ್ಚಿ ಸುಮ್ಮಿಟ್ಟು ಬಿಡ್ರಿ. ಈಗ ಇಟ್ಟು 1 ನಿಮಿಷ ಆಗಿಂದ ತೆಗೆದು ನೋಡಿರಿ ಹೂವಿನ ಗಪ್ಲೆ ಅರಳಿರ್ತದೆ ನೋಡಿರಿ ಉಪ್ಪಿಟ್ಟು. ನೋಡಿರಿ ಇಲ್ಲಿ ಉದುರಾಗಿ ಅರಳಿ ಬಿಟ್ಟಿರ್ತದೆ ನೋಡಿರಿ. ಅರಳಿರ್ತದೆ ಉಪ್ಪಿಟ್ಟು ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಡಿಫ್ರೆಂಟ್ ಆಗಿಬಿಟ್ಟಿರ್ತದೆ ನೋಡಿರಿ. ಈ ಉಪ್ಪಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರನೇ ಈಜಿ ರೆಸಿಪಿಗಳನ್ನು ದಿನ ಬಿಡ್ತಿರ್ತೀನಿ ನಾನು ವಿಡಿಯೋ. ನೀವು ಆಲ್ ಅಂತ ಕ್ಲಿಕ್ ಮಾಡಿರಿ, ಅಲ್ಲಿ ಎಲ್ಲ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ಈಗ ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ನಾಳೆಗೆ ಸಿಗ್ತೀನಿ ಫ್ರೆಂಡ್ಸ್. ಕೀಪ್ ವಾಚ್. ಬಾಯ್. ಎಲ್ಲರೂ ಚಂದಿರ್ರಿ. ಆರೋಗ್ಯವೇ ಭಾಗ್ಯ. ಈ ಉಪ್ಪಿಟ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ